ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೋದಲ್ಲಿ ಬಂದಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 12ನೇ ಅಧ್ಯಾಯ 4ರಿಂದ 2 ಅರಸು 12ನೇ ಅಧ್ಯಾಯ 4ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡುವಾಗ ದೇವರು ಯೇಹೂ ಆದ ಮೇಲೆ ಅವನ ಮಗನನ್ನು ಅರಸನನ್ನಾಗಿ ಮಾಡಿದ್ರು. ಅವನು ಏನ್ ಮಾಡಿದ ನೋಡೋಣ. ಯೆಹೋವಾಷನು ಯಾಜಕರಿಗೆ, ನೀವು ಯೆಹೋವನಾಲಯಕ್ಕೆ ಸೇರುವ ಎಲ್ಲ ಪರಿಶುದ್ಧ ದ್ರವ್ಯಗಳನ್ನು, ಅಂದರೆ ಕಾನಿಸ್ಮಾರಿಯಲ್ಲಿ ಲೆಕ್ಕಿಸಲ್ಪಟ್ಟ ಪ್ರತಿಯೊಬ್ಬನು ತಂದುಕೊಡುವ ಹಣ, ದೇವರಿಗೆ ಪ್ರತಿಷ್ಠನಾದ ಮನುಷ್ಯನು ತನ್ನ ಪ್ರಾಣವನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತರುವ ಹಣ, ಜನರು ಯೆಹೋವನಾಲಯಕ್ಕೆ ಸ್ವೇಚ್ಛೆಯಿಂದ ತಪ್ಪಿಸುವ ಹಣ, ಇವುಗಳನ್ನು ತೆಗೆದುಕೊಂಡು ದೇವಾಲಯವು ಎಲ್ಲೆಲ್ಲಿ ಶಿಥಿಲವಾಗಿರುತ್ತದೆಂದು ನೋಡಿ ಅದನ್ನು ಸರಿ ಮಾಡುವುದಕ್ಕೋಸ್ಕರ ವಿನಿಯೋಗಿಸಿರಿ. ಪ್ರತಿಯೊಬ್ಬನು ತನ್ನ ತನ್ನ ಅಪರಿಚಿತರಿಂದಲೇ ಹಣ ತೆಗೆದುಕೊಳ್ಳಬೇಕೆಂದು ಆಜ್ಞಾಪಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಹುನ ಮಗ ಯೆಹೋವಾಷನು ಅರಸನಾದ ಮೇಲೆ ಅಲ್ಲಿ ಯಾಜಕರಿಗೆ, ಅಂದರೆ ದೇವಾಲಯದಲ್ಲಿ ಒಳಗೆ ಕೆಲಸ ಮಾಡೋರಿಗೆ ಹೇಳ್ತಾನೆ, ಪ್ರತಿಯೊಬ್ಬರು ಕಾಣಿಕೆಗಳನ್ನು ದೇವರಿಗೆ ತಂದು ಕೊಡುವ ಹಣವನ್ನ ಏನ್ ಮಾಡ್ಬೇಕು, ಅಲ್ಲಿ ಸ್ವ ಇಚ್ಛೆಯಿಂದ, ಅಂದ್ರೆ ಸ್ವಂತ ಇಚ್ಛೆಯಿಂದ ಅವರು ತಂದು ಕೊಡುವ ಹಣವನ್ನ ಅಂದ್ರೆ ಕೇಳಬಾರ್ದು, ವಸೂಲು ಮಾಡಬಾರ್ದು ಅಂತ ಇದರ ಅರ್ಥ. ಆದರೆ ಸ್ವ ಇಚ್ಛೆಯಿಂದ ತಂದು ಕೊಡುವ ಹಣ, ಅದನ್ನ ತಂದು ಒಪ್ಪಿಸುವುದನ್ನ ಏನ್ ಮಾಡಬೇಕು, ದೇವಾಲಯ ಎಲ್ಲಿ ಶಿಥಿಲಗೊಂಡು, ಅಂದ್ರೆ ಎಲ್ಲಿ ರಿಪೇರಿ ಮಾಡೋದೋ, ಪೈಂಟ್ ಮಾಡೋದೋ, ಅಕಸ್ಮಾತ್ ಮುಂದುಗಡೆ ಬೇಕಾದ್ರೆ ಕೂತ್ಕೊಳ್ಳಕ್ಕೆ ಚಾಪೆ ಕುರ್ಚಿಗಳು, ಅಂದ್ರೆ ಚೇರ್ ಇಲ್ಲದಿರ್ಬಹುದು, ನಾನಾ ರೀತಿಯಲ್ಲಿ ಇಲ್ಲದೆ ಇರಬಹುದು, ಅದರಲ್ಲಿ ಆ ಹಣದಲ್ಲಿ ನೀವು ಅದನ್ನ ಖರ್ಚು ಮಾಡಿಕೊಳ್ಬೇಕು. ಆದ್ರೆ ಅಂತೇಳಿ ಪ್ರವಾದಿ ಯೇಹುನ ಮಗ ಅರಸನಾದ್ಮೇಲೆ ಯಾಜಕರಿಗೆ ಒಂದು ಆದೇಶವನ್ನ ಕೊಡ್ತಾನೆ. ಆಮೇಲೆ ಇದು ಮತ್ತಾಯ 25, 35, 40ರವರೆಗೆ ನೋಡೋವಾಗಲೂ ಕೂಡ ಅಲ್ಲಿ ಬಡ ಬಗ್ಗರು, ಅನಾಥ, ವಿಧವೆಯರು, ನಾನಾ ರೀತಿ ಕಷ್ಟ, ಆರ್ಥಿಕ ಪರಿಸ್ಥಿತಿಯಿಂದ ಕೆಳಗಿರುವಂತಹ ಕಷ್ಟ, ಸಂಕಟ, ದುಃಖದಲ್ಲಿರುವ ಬಡವರಿಗೆ ಕೂಡ ಅದನ್ನ ದಾನ ಮಾಡಬೇಕು. ಇವತ್ತು ಅನಾಥ ವಿಧವೆಯರು ಇರ್ತಾರೆ, ಬಹಳ ಕಷ್ಟ, ಸಂಕಟ, ದುಃಖಗಳು, ಮದುವೆ ಮಾಡ್ಲಿಕ್ಕಿಲ್ಲದವರು, ಮನೆ ಕಟ್ಟಲಿಕ್ಕಿಲ್ಲದವರು, ವಿದ್ಯಾಭ್ಯಾಸಕ್ಕಿಲ್ಲದವರು, ರೋಗ ರುಜಿನವಾಗಿ ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲದವರು, ಔಷಧಿ ತಗೊಳ್ಳೋದಕ್ಕಿಲ್ಲದವರು, ನಾನಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಷ್ಟದವರು ಇದ್ದಾರೆ. ಅವರಿಗೆ ಕೂಡ ಇಂಥದನ್ನ ಸಹಾಯ ಮಾಡಬೇಕು ಅಂತ ಇದರ ಅರ್ಥ. ಆದ್ರೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ, ತಂದು ಕೊಟ್ಟ ಹಣದಿಂದಲೇ ಇದನ್ನು ಬೇಕಾದಷ್ಟು ಸಲ ನಾವು ಹೇಳಿದ್ದೇವೆ. ಅದಲ್ಲದೆ ಮಾತ್ರ ಕೇಳಿ ಅವರಿಗೆ ಬೇಕಾಗಿರೋದು ಒಂದು ಮನೆ, ಫಸ್ಟ್ ಚರ್ಚ್ ಅಂತೇಳಿ ಸೈಟ್ ತಗೊಳ್ತಾರೆ. ಆಮೇಲೆ ಇಲ್ಲಿಂದೆಲ್ಲ ಕೇಳ್ತಾರೆ. ನೀವು ಅದರದೀಗ ನೋಡಿ, ಉದಾಹರಣೆಗೆ ಈಗ ಏನಾಯ್ತು, ಕ್ರಿಸ್ಮಸ್ ಬಂತು, ಒಂದೊಂದು ಕಡೆ ಈಗಲೇ ಕೇಳ್ತಾ ಇದ್ದೇವೆ, ಒಬ್ಬೊಬ್ಬರಿಗೆ ನೀವು 500 ಕೊಡಬೇಕು, ನೀವು 1000 ಕೊಡಬೇಕು, 2000 ಕೊಡಬೇಕು, 2,500 ಕೊಡಬೇಕು ಅಂತೇಳಿ ಆಗ್ಲೇ ಆದೇಶ ಕೊಟ್ಟುಬಿಟ್ಟಿದ್ದಾರಂತೆ ಒಂದೊಂದು ಸೇವಕರುಗಳು ಅಂತ ಹೇಳೋರು. ಕ್ರಿಸ್ಮಸ್ ಹಬ್ಬಕ್ಕೆ ನೋಡಿ ಎಂಥ ಒಂದು ಅನ್ಯಾಯ. ಇದನ್ನು ಮುಂದೆ ನಾವು ಅದೇ ವಿಷಯವನ್ನ ತಿಳಿದುಕೊಳ್ಳಬಹುದು. ಹಾಗೆ ಅನೇಕರು ಕೇಳಿ ಏನ್ ಮಾಡ್ತಾರೆ, ಸೈಟ್ ತಗೊಳ್ತಾರೆ, ಅದರಲ್ಲಿ ಆಮೇಲೆ ಚರ್ಚ್ ಅಂತೇಳಿ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾರೆ. ಆಮೇಲೆ ಕೆಳಗಡೆ ಅವರಿಗೆ ನೀರಿಗೆ ಸಂಪು, ವಾಹನ ನಿಲ್ಸಕ್ಕೊಂದು ಗಾಡಿ, ಅದರ ಮೇಲೆ ಇವರಿಗೆ ಮನೆ ಮಾಡ್ತಾರೆ, ಅದ್ರ ಮೇಲೆ ಒಂದು ಚರ್ಚ್ ಮಾಡ್ತಾರೆ, ಮೇಲೆ ಮತ್ತೆ ಅದ್ರ ಮೇಲೆ ಇನ್ನೊಂದು ಮಾಡಿ ಅಲ್ಲಿ ಏನೇನೋ ರೂಮ್ಗಳನ್ನ ಕಟ್ತಾರೆ. ಆದ್ರೆ ಒಂದು ಸಣ್ಣ ರೂಮನ್ನು, ಒಂದು ಹಾಲನ್ನು ಚರ್ಚ್ ಅನ್ನಾಗಿ ಮಾಡ್ತಾರೆ. ಕಾರಣ ಇವರಿಗೆ ಯಾಕೆ ಅದರಲ್ಲಿ ವಾಸಕ್ಕೆ ಸ್ಥಳವಿಲ್ಲ. ಇವತ್ತು ಆ ರೀತಿ ಮಾಡ್ತಾರೆ. ಆದ್ರೆ ಇಲ್ಲಿ ಯೆಹೋವಾಷನು ಏನ್ ಹೇಳ್ತಾನೆ, ಇವತ್ತು ಪ್ರಾರ್ಥನೆ ಮಾಡುವ ಸ್ಥಳ, ಅದನ್ನು ಒಂದು ಪ್ರಾರ್ಥನೆಗಾಗಿ ಸ್ಥಳವನ್ನು ಕಟ್ಟಿಕೊಳ್ಳಿ. ಅದನ್ನು ಶಿಥಿಲವನ್ನು ಏನಾದರೂ ರಿಪೇರಿ ಮಾಡಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಈಗಾಗಲೇ ಹೇಳಿದಾಗೆ ಬಡ ಬಗ್ಗರಿಗೆ, ಏನು ಗೊತ್ತಿಲ್ಲದವರಿಗೆ, ಅನಾಥ ವಿಧವೆಯರು, ಅನಾಥ ವೃದ್ಧರು, ಅನಾಥ ಮಕ್ಕಳು, ಅವರು ಯಾರೇ ಆಗ್ಲಿ ಅಂತವರಿಗೆ ಸಹಾಯ ಮಾಡಬೇಕು. ಅಂತವರಿಗೆ ಮಾಡಿದ್ರೆ ನನಗೆ ಮಾಡಿದ ಹಾಗೆ ಅಂತೇಳಿ ಯೆಶಾಯ 1ನೇ ಅಧ್ಯಾಯದಲ್ಲಿ ಕೂಡ 17, 18ನೇ ವಚನವನ್ನು ನಾವು ನೋಡುವಾಗ ಇದುವೇ ಅಲ್ಲಿ ಯೆಶಾಯನ ಮುಖಾಂತರ ಕೂಡ ದೇವರು ಹೇಳಿದ್ದಾರೆ. ಬಹಳ ಕಡೆಗೆ ಈ ವಿಷಯವು ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದರಲ್ಲಿ ಕೂಡ ದೇವರು ಏನ್ ಮಾಡಿರ್ತಾರೆ ಅಂದ್ರೆ, ಕೆಲವರು
ಕೆಲವರನ್ನ ಕೂಲಿ ಕೆಲಸವನ್ನ ಈಗ ಅಪೊಸ್ತಲರಾದ ಪೌಲರು ಹೊಸ ಒಡಂಬಡಿಕೆಯಲ್ಲಿ ಅಷ್ಟು ದೊಡ್ಡ ಸಾಕ್ಷಿ ಆದ್ರು. ಅವರು ಕೆಲಸ ಸಣ್ಣ ಸಣ್ಣ ಗುಡಾರ ಕಟ್ಟುದು, ಕೂಲಿ ಕೆಲಸ ಮಾಡಿ ಅವರು ಜೀವನ ಮಾಡ್ತಾ ಇದ್ರು. ಅದು ಅಲ್ಲದೆ ಇದ್ದವರ ಕೈಯಿಂದ ಕೇಳಿಕೊಂಡು ಬಂದು ಬಡ ಬಗ್ಗರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಕೊರಿಂಥ ಸಭೆಗಳಿಗೆ, ಎಲ್ಲ ಸಭೆಗಳಿಗೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದ್ರೆ ಅವರಿಗಾಗಿ ಅವರು ಏನು ಇಟ್ಟುಕೊಳ್ತಿತ್ತಿಲ್ಲ, ಆಡಂಬರ ಮಾಡ್ಕೊಳ್ತಿರ್ಲಿಲ್ಲ. ಹಾಗೆ ಇದು ನಿಜವಾದ ದೇವರಿಂದ ಆಯ್ಕೆಯಾದವರ ಕೆಲಸ ಮಾತ್ರ ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಇವತ್ತಿನವರು ಏನ್ ಮಾಡ್ತಾರೆ, ಇವತ್ತು ಅವರ ಆಡಂಬರ ಜೀವನ, ಅವರ ಹೆಂಡತಿಯರು ಒಳ್ಳೊಳ್ಳೆ ಬಟ್ಟೆಗಳು, ಒಳ್ಳೊಳ್ಳೆ ಸೂಟುಗಳು, ದೊಡ್ಡ ದೊಡ್ಡ ಗಾಡಿಗಳು, ದೊಡ್ಡ ದೊಡ್ಡ ಮೊಬೈಲ್ಗಳು, ಆಮೇಲೆ ಆಗ್ಲೇ ಹೇಳಿದಾಗ ಅವರಿಗೆ ಬೇಕಾಗಿದ್ದಂಥದ್ದು ಮನೆ, ಅವರ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸುವಂಥದ್ದು, ಬಡ ಬಗ್ಗರನ್ನ ನೋಡ್ತಾ ಇಲ್ಲ. ಸೇವಕರು ನನಗೆ ಕೊಡಬೇಕು ಅಂತೇಳಿ ನಾನಾ ತರದ ಸ್ಟೈಲ್ ಅಲ್ಲಿ ತಿರುಗಾಡೋರಾಗಿದ್ದಾರೆ. ಖಂಡಿತವಾಗಿ ಇವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಆದ್ರಲ್ಲಿ ನೋಡಿ, ಯೇಹುವನ ಮಗ ಯೆಹೋವಾಷನು ಹೇಳಿದ್ದೇನೆಂದ್ರೆ, ದೇವಸ್ಥಾನವು ಎಲ್ಲೆಲ್ಲಿ ಶಿಥಿಲವಾಗಿದೆಯೋ, ದೇವಾಲಯಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ದೇವಾಲಯ ಇಲ್ವೋ, ದೊಡ್ಡದಾಗಿ ಕಟ್ಟಬೇಡ, ಚಿಕ್ಕದಾಗಿ ಕಟ್ಟು. ಯೇಸುಸ್ವಾಮಿ ಕೂಡ ಅಪೊಸ್ತಲರು ಯೇಸುಸ್ವಾಮಿ ಕೂಡ ಹಳ್ಳಿ ಹೋಗಿ ಸುವಾರ್ತೆ ಸಾರಿ ಪ್ರಾರ್ಥನೆ ಮಾಡಿದಾಗ ಏನು ದೇವಾಲಯ ಕಟ್ಟಿದ್ರ? ಇಲ್ಲ. ದಾವಿದರಸರ ಮಗ ಸೊಲೊಮೋನನ ಮುಖಾಂತರ ಜೆರುಸಲೇಮ್ ದೇವಸ್ಥಾನವನ್ನ 46 ವರ್ಷ ಕಟ್ಟಿದ್ರು. ಕಡೆಗೆ ಯೇಸುಸ್ವಾಮಿ ಶಿಲುಬೆ ಮೇಲೆ ಕೂಗಾಡಿಕೊಂಡು ಕಿರುಚಿ ಪ್ರಾಣ ಬಿಟ್ಟಾಗ ಏನಾಯ್ತು? ದೇವಾಲಯದ ಗೋಡೆ ಒಡೆದು ಹೋಯಿತು. ಆಗ ದೇವಾಲಯಕ್ಕೆ ದೇವರಿಗೆ ಈಗ ದೇವಾಲಯ ಇಲ್ಲ. ಆದ್ರೆ ಇವತ್ತು ಅನೇಕರು ಸೇವಕರುಗಳು ಇದನ್ನು ಹೇಳಿಕೊಂಡು ಮನೆ ಮಾಡಿಕೊಂಡು ಜೀವನ ಮಾಡುವವರಾಗಿದ್ದಾರೆ. ನಾನಾ ರೀತಿಯ ದೇವರ ವಾಕ್ಯವನ್ನು ಅಪವಿತ್ರಗೊಳಿಸುವವರಾಗಿದ್ದಾರೆ. ಆ ರೀತಿ ಮಾಡಲೇ ಬಾರದು, ಆಗಬಾರದು, ಅಂತವರಿಗೆ ಹಣ ಕೊಡಲು ಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. 6ನೇ ವಚನ. ಯಾಜಕರು ಅರಸನಾದ ಯೆಹೋವಾಷನ ಆಳ್ವಿಕೆಯ 23ನೇ ವರ್ಷದವರೆಗೂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಜಕರು ಏನ್ ಮಾಡಿದ್ರು? 26 ವರ್ಷದವರೆಗೆ ಅವನು ಹೇಳಿದ್ರು ಕೂಡ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಿಲ್ಲ, ಏನು ಮಾಡಲಿಲ್ಲ. ಆ ದೇವಾಲಯ ಹಾಗೆ ಇತ್ತು. ಯಾವುದು? ಜೆರುಸಲೇಮ್ ದೇವಾಲಯ ಹಾಗೆ ಇತ್ತು. 7. ಆದುದರಿಂದ ಅವನು ಯಾದವ ಮೊದಲಾದ ಯಾಜಕರನ್ನು ಕರೆದು ಅವರಿಗೆ, ನೀವು ಈವರೆಗೂ ದೇವಾಲಯವನ್ನು ಏಕೆ ಜೀರ್ಣೋದ್ಧಾರ ಮಾಡಲಿಲ್ಲ? ಇನ್ನು ಮುಂದೆ ನಿಮ್ಮ ಪರಿಚಿತರು ತಂದುಕೊಡುವ ಹಣವನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳದೆ ಕೂಡಲೇ ಅದನ್ನು ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಕೊಡಿರಿ ಎಂದು ಹೇಳಿದನು. ಕಡೆಗ ಅರಸ ಏನ್ ಹೇಳ್ತಾನೆ ಅಲ್ಲಿ? ಯೇಹುವನ ಮಗ, ಕೂಡಲೇ ಯಾಕೆ ಇಲ್ಲಿವರೆಗೆ ನೀವು 26 ವರ್ಷ ಆಯ್ತು ಹೇಳಿ ಯಾಕೆ ನೀವು ಜೀರ್ಣೋದ್ಧಾರ ಮಾಡಲಿಲ್ಲ? ಕೂಡಲೇ ಹಣವನ್ನ ತಂದು ಏನ್ ಮಾಡಿ ಜೀರ್ಣೋದ್ಧಾರ ಮಾಡುವುದಕ್ಕಾಗಿ, ಅಂದ್ರೆ ಅದನ್ನು ಸಂಪೂರ್ಣವಾಗಿ ಅಲ್ಲಿ ರಿಪೇರಿ ಮಾಡಿ, ಹೊಸದಾಗಿ ಮಾಡಿ, ಅದನ್ನು ಸರಿ ಮಾಡಿ ಅಂತೇಳಿ ಒಂದು ಆದೇಶವನ್ನ ಕೊಡ್ತಾ ಇದ್ದಾನೆ. ನಿಮ್ಮ ಕೈಲಿ ಯಾಕೆ ಇಟ್ಟುಕೊಂಡಿದ್ದೀರಿ, ನೀವು ಯಾಕೆ ಮಾಡಲಿಲ್ಲ? ನೋಡಿ, ಇದುವೇ ಆಗ್ಲೇ ಹೇಳಿದ್ದು. ಅನೇಕರು ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆ ಇಲ್ಲಿ ಕೇಳಬೇಡಿ ಅಂತ ಹೇಳಿದ ಹಿಂದಿನ ವಚನದಲ್ಲಿ ನಾವು ನೋಡುವಾಗ. ಆದ್ರೆ ಬಾಯಿ ಬಿಟ್ಟು ಕೇಳಿದ್ದಾರೆ. ಅದು ಇರ್ಲಿ, ತಂದು ಕೊಡುವ ಹಣ ಬಾಯಿ ಬಿಟ್ಟು ಕೇಳಿದ್ದನ್ನು ಕೂಡ ಏನ್ ಮಾಡ್ತಾರೆ? ಅದು ಕೈಯಲ್ಲಿ ಇಟ್ಟುಕೊಳ್ತಾರೆ, ಅವರ ಜೀವನಕ್ಕೆ ನೋಡ್ಕೊಳ್ತಾರೆ, ಅವರ ಸೈಟು ಮನೆಗಳಿಗೆ ಆಗಿ ಉಪಯೋಗಿಸ್ತಾರೆ, ಹೆಸರು ಮಾತ್ರ ಚರ್ಚುದು. ಆದ್ರೆ ಇಲ್ಲಿ ಅರಸ ಏನ್ ಹೇಳ್ತಾನೆ? ಯಾಕೆ ಮಾಡ್ಲಿಲ್ಲ? ಕೂಡಲೇ ಅದನ್ನ ಸರಿ ಮಾಡಿ ದೇವಾಲಯವನ್ನು ಅಂತ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರ ಪ್ರಾರ್ಥನೆಗೆ ಸ್ಥಳ ಇಲ್ಲದ್ರೆ ಒಂದು ಚಿಕ್ಕದಾಗಿ ಸಾಧಾರಣವಾಗಿ ಆಲಯ ಕಟ್ಟಬೇಕು. ಅದಕ್ಕಿಂತ ಹಣಗಳನ್ನು ಉಪಯೋಗಿಸ್ಬೇಕು, ಬಡ ಬಗ್ಗರಿಗಾಗಿ ಅಥವಾ ಅದನ್ನ ಉಪಯೋಗಿಸಿಕೊಳ್ಬೇಕು, ಅವರವರ ಸ್ವಂತ ಖರ್ಚಿಗೆ ಅಲ್ಲ. ಆಗ್ಲೇ ಹೇಳಿ ಅಪೊಸ್ತಲರಾದ ಪೌಲರು ಏನ್ ಮಾಡಿದ್ರು? ಕೂಲಿ ಕೆಲಸ ಮಾಡಿ ಜೀವನ ಮಾಡಿದ್ರು. ಇನ್ನು ಕೆಲವರನ್ನ, ವಯಸ್ಸಾದವರನ್ನ ದೇವರು ಸುವಾರ್ತೆಯಲ್ಲೇ ಜೀವನ ಮಾಡಲಿ, ಕಣ ತುಳಿಯುವ ಎತ್ತನ್ನು ಬಾಯಿ ಕಟ್ಟಬೇಡಿ, ಅವರು ಅದರಿಂದಲೇ ಜೀವನ ಮಾಡ್ಲಿ ಅಂತ. ಕೆಲವರು ಸುವಾರ್ತೆಯಿಂದಲೇ ಜೀವನ ಮಾಡ್ಲಿ ಅಂದ್ರೆ ವಯಸ್ಸಾದವರು, ಸರಿಯಾಗಿ ಸುವಾರ್ತೆ ಸಾರದವರು, ಅಂಥವ್ರನ್ನು ನೋಡಿದಾಗಲೇ ಗೊತ್ತಾಗ್ತದೆ ಅವ್ರಿಗೆ ಆಸ್ತಿ ಪಾಸ್ತಿ ಬಂಧು ಬಳಗ ಯಾರು ಇಲ್ಲ, ದೇವರ ವಾಕ್ಯವನ್ನೇ ಸಾರ್ತಾ ಹೋಗ್ತಾರೆ, ಅವರು ಅದರಿಂದಲೇ ಜೀವನ ಮಾಡಬೇಕು ಅಂತ ಅಪೊಸ್ತಲರಾದ ಪೌಲರು ಕೂಡ ಇದೇ ವಿಷಯವನ್ನ ಹೇಳಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ವರವನ್ನ ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ಇದನ್ನೆಲ್ಲ ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ದೇವರ ಜೀವನದ ಕುಡೀರಿ ಅಂತೇಳಿ ಅರಸ ಮಾಡ್ತಾ ಈ ಯಾಜಕರಿಗೆ ಅಪ್ಪಣೆ ಕೊಟ್ಟ. 8ನೇ ವಚನ. ಆಗ ಯಾಜಕರು ಅವನಿಗೆ, ನಾವು ಇನ್ನು ಮುಂದೆ ಜನರಿಂದ ಹಣ ತೆಗೆದುಕೊಳ್ಳುವುದಿಲ್ಲ. ನೋಡಿ, ಅವರಿಗೆ ಸಿಟ್ಟು ಬಂತು ಯಾಜಕರಿಗೆ. ಇನ್ನು ಮುಂದೆ ನಾವು ಜನರಿಂದ ಹಣ ತಗೊಳ್ಳೋದಿಲ್ಲ. ಯಾಕೆ? ನೀವು ದೇವಾಲಯ ಕಟ್ಟಿ ಅಂತಲೂ ಹೇಳಿದ್ದು,
ಇಲ್ಲ. ಅವ್ರು ಏನ್ ಮಾಡಿದ್ರು, ಇದು ನಮ್ಮ ಸ್ವಂತಕ್ಕೆ ಅಂತೇಳಿ ಉಪಯೋಗಿಸ್ಕೊಳ್ತಾ ಇದ್ರು ಯಾರು, ಯಾಜಕರು. ನೋಡಿ ಇವತ್ತಿನವರು ಕೂಡ ಅದೇ ಮಾಡ್ತಾ ಇದಾರೆ. ನಾವು ಪಾಸ್ಟ್ಗಳು, ಫಾದರ್ಗಳು, ಗುರುಜಿಗಳು, ಸ್ವಾಮೀಜಿಗಳು, ಮಠಾಧೀಶರು, ಆ ಗುರು ಈ ಗುರು ಆ ಬ್ರಾಹ್ಮಣರು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ಸಿಕ್ಕಿದ ಹಣವನ್ನೆಲ್ಲ ನುಂಗ್ತಾರೆ. ಅದು ಮಾತ್ರ ಅಲ್ಲ, ಬೇರೆಯವರಿಂದ ಅದು ರಿಪೇರಿ ಮಾಡಬೇಕು, ಇದು ರಿಪೇರಿ ಮಾಡಬೇಕು, ಅದು ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ ಅಂತ ಅಲ್ಲಿ ಕೂಡ ವಸೂಲು ಮಾಡ್ತಾರೆ. ಯಾಕೆ ಅವರಿಗೆ ಏನಾಯ್ತು ಇಲ್ಲಿ, ಆ ಅರಸ ಹೇಳಿದಾಗ ಈ ಯಾಜಕರಿಗೆ ಅಲ್ಲಿ ಕೋಪ ಬಂತು. ಇನ್ನು ಮುಂದೆ ನಾವು ತೆಗೆದುಕೊಳ್ಳುವುದಿಲ್ಲ. ನೋಡಿ ಅಲ್ಲಿ, ಯಾಕೆ ನಮಗೆ ಸಿಗ್ತಾ ಇಲ್ಲಲ್ಲ, ನಾವು ಅದಕ್ಕೆ ಕೇಳುವುದಿಲ್ಲ, ಏನ್ ಬೇಕಾದ್ರೂ ಆಗ್ಲಿ ಅಂತ ಇದಾಗಿದೆ ಇವತ್ತಿನವ್ರದ್ದು ಕೂಡ ಪರಿಸ್ಥಿತಿ. ಹಾಗೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಕೈ ಹಾಕುವುದಿಲ್ಲ ಎಂಬುದಾಗಿ ಮಾತು ಕೊಟ್ಟರು. ನೋಡಿ, ನಾವು ಜೀರ್ಣೋದ್ಧಾರ ಮಾಡುವುದಿಲ್ಲ, ನಾವು ಕೈ ಹಾಕುವುದಿಲ್ಲ. ಯಾಕೆ, ಹಣ ನಮ್ಗೆ ಸಿಕ್ಕೋದ್ರಲ್ಲಿ ಖರ್ಚು ಮಾಡ್ಬೇಕಲ್ಲ, ಇವ್ರ ಆಡಂಬರಕ್ಕೆ ಇಲ್ಲ. ಹಾಗೆ ಇವತ್ತು ಕೂಡ ಏನ್ ಮಾಡ್ತಾರೆ, ದೇವರ ಹೆಸರು ಹೇಳ್ಕೊಂಡು ಯಾರಿಗೆ ಆದಾಯ ಇಲ್ವೋ, ಯಾರಿಗೆ ತಿನ್ನಕ್ ಆಗೋದಿಲ್ವೋ ಅವರು ದೇವರ ಸೇವೆಯನ್ನೇ ಬಿಟ್ಟು ಬಿಡ್ತಾ ಇದ್ದಾರೆ. ಯಾಕೆ, ನಮ್ಗೆ ಲಾಭ ಇಲ್ಲ, ನಮ್ಗೆ ಆ ಕಷ್ಟ ಇದೆ, ನಮ್ಗೆ ಈ ಕಷ್ಟ ಇದೆ, ನಾವು ಹೇಗೆ ಜೀವನ ಮಾಡ್ಬೇಕಪ್ಪ, ಯಾಕೆ ನಾವು ದೇವರ ಸೇವೆ ಮಾಡಬೇಕು ಅಂತೇಳಿ ಅನೇಕರು ಏನ್ ಮಾಡ್ತಾ ಇದ್ದಾರೆ ಇವತ್ತು. ದೇವರ ಅವರಿಗೆ ಲಾಭ ಇಲ್ಲದೆ ಹೋದ್ರೆ ದೇವರ ಸೇವೆಯನ್ನೇ ಬಿಟ್ಟು ಬಿಡ್ತಾರೆ. ಅವರು ಪ್ರಾಪಂಚಿಕ ವಿಷಯಕ್ಕೆ ಹೋಗುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಹಿಂದೆ ಯೇಹುನ ಮಗನಾದ ಯೆಹೋವಾಷನು ಮುಖಾಂತರ ದೇವರು ತಿಳಿಸಿದಂತ ಮಾತು ಇವತ್ತು ಕೂಡ ನೆರವೇರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥದನ್ನ ಅರಿತುಕೊಂಡು ಅವರು ಯಾರೇ ಯಾವ ಅಧಿಕಾರಿಯಾಗಲಿ, ಯಾವ ಅರಸರಾಗಲಿ, ಯಾವ ಪ್ರವಾದಿಗಳೇ ಆಗಲಿ, ಯಾವ ಸಾಕ್ಷಿಗಳಾಗಲಿ, ಇಂಥವರನ್ನ ನಾವು ಅರಿತುಕೊಂಡು ಅಂಥವರ ಸಹವಾಸವನ್ನ ಬಿಡಬೇಕು. ಇವರು ದೇವರ ಸೇವೆಗಾಗಿ ಆಯ್ಕೆಗೊಳ್ಳಲಿಲ್ಲ. ಇವರು ತಿಂದು ಇವರ ಹೊಟ್ಟೆಪಾಡು ಆಡಂಬರ ಜೀವನ ಮಾಡಕ್ಕಾಗಿದೆ. ಯೆರೆಮೀಯನ ಗ್ರಂಥದಲ್ಲಿ ಕೂಡ ಹೇಳಿದ್ದು, ದೇವರು ಯೆರೆಮೀಯನ ಮುಖಾಂತರ ಅಲ್ಲಿ ಹೇಳಿದ್ದಾರೆ, ನಾನು ಇವರನ್ನು ಕರೆದಿಲ್ಲ, ಇವರು ಹೊಟ್ಟೆ ತುಂಬಿಸಕ್ಕಾಗಿ ಓಡಿ ಓಡಿ ಬಂದಿದ್ದಾರೆ ಹೊರತು ನಾನು ಇವರನ್ನ ಕರೆದಿಲ್ಲ. ನನ್ನ ಜ್ಞಾನ ಸಭೆಯಲ್ಲಿ ಇವರು ಇರ್ಲಿಲ್ಲ. ಇವರು ಸುಳ್ಳು ಬೋಧಕರು, ಯಾಜಕರುಗಳು, ಸೇವಕರುಗಳು ಕೂಡ ಆಗಿದ್ದಾರೆ. ಎಲ್ಲ ಗ್ರಂಥಗಳಲ್ಲಿಯೂ ಎಲ್ಲ ಜನಾಂಗಗಳಲ್ಲಿಯೂ ಎಲ್ಲರೂ ಮಾಡುವ ಕೆಲಸ ಇವತ್ತು ಇದುವೇ ಆಗಿದೆ, ಆಡಂಬರ ಜೀವನ. ಆಗ ಇವರು ಹೊಟ್ಟೆ ತುಂಬಿಸಕ್ಕಾಗಿ ಇವರು ಬಂದಿದ್ದಾರೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೂಡ ಹೇಳಿದ್ರು, ನನ್ನ ಕುರಿಗಳನ್ನು ನೀನು ಕಾಯಲಿಲ್ಲ, ನಿನ್ನ ಹೊಟ್ಟೆ ತುಂಬಿಸ್ಲಿಕ್ಕಾಗಿ ನೀನು ನೋಡ್ಕೊಂಡಿದ್ಯಾ, ನನ್ನ ಕುರಿಗಳನ್ನು ನಾನೇ ಕಾಯುವೆನು ಅಂತೇಳಿ. ಹಾಗೆ ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೆ ಅವರನ್ನು ದೇವರೇ ನಡೆಸ್ತಾರೆ. ಅವರು ಯಾವುದಕ್ಕೂ ಆಸೆ ಪಡುವುದಿಲ್ಲ. ಯಾರು ಹೊಟ್ಟೆ ಪಾಡು, ಹೆಂಡತಿ ಮಕ್ಕಳ ಜೀವನಕ್ಕೆ ಅಪೊಸ್ತಲ ಪೌಲರಾಗಲಿದೆ ಕೂಲಿ ಕೆಲಸ ಮಾಡಿ ಜೀವನ ಮಾಡಿದ್ರು. ಇವತ್ತು ಅನೇಕರು ಒಬ್ಬೊಬ್ಬರನ್ನ ನಾವು ನೋಡ್ತೇವೆ, ಬಹಳ ಅಪರೂಪ. ಅವರವರ ಸ್ವಂತ ಕೆಲಸವನ್ನ ಮಾಡಿಕೊಂಡು ಕೂಲಿ ಕೆಲಸ, ಡ್ರೈವರ್ ಕೆಲಸ ಇರ್ಬೋದು, ಪೇಂಟ್ ಕೆಲಸ ಇರ್ಬೋದು, ಎಲೆಕ್ಟ್ರಿಷಿಯನ್ ಕೆಲಸ ಇರ್ಬೋದು, ವೆಲ್ಡಿಂಗ್ ಕೆಲಸ ಇರ್ಬೋದು, ನಾನಾ ತರದ ಗಾರೆ ಮೇಸ್ತ್ರಿ ಕೆಲಸ ಇರ್ಬೋದು, ಏನೋ ಮಾಡಿಕೊಂಡು ಏನ್ ಮಾಡ್ತಾರೆ, ಅವರು ಸಾಕ್ಷಿ ಕೊಡ್ತಾರೆ, ಸುವಾರ್ತೆ ಸಾರಕ್ಕೂ ಹೋಗ್ತಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಇವರು ನೋಡಿ ನಿಜವಾದ ಸೇವಕರುಗಳು, ಕೂಲಿ ಕೆಲಸವನ್ನ ಮಾಡಿ ಅನೇಕರು ಕೆಲಸಕ್ಕೆ ಇವತ್ತು ಏನ್ ಮಾಡ್ತಾರೆ, ಸರಿಯಾಗಿ ಸುವಾರ್ತೆ ಸಾರವರಿಗೆ ಸಹಾಯ ಮಾಡೋರಾಗಿದ್ದಾರೆ. ಹೋಗಿ ನೀವು ಸಾರಿ ನಮಗಂತೂ ಸಾರಕ್ಕಾಗೋದಿಲ್ಲ, ತಗೊಳ್ಳಿ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಇವರು ಕೂಡ ದೇವರಿಂದ ಆಯ್ಕೆಗೊಂಡವರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರ. ಆದ್ರೆ ಯಾರು ದೇವರ ಹೆಸರು ಹೇಳಿಕೊಂಡು ಆಡಂಬರ ಮಾಡ್ಲಿಕ್ಕೆ ಮಾಡ್ತಾರೋ ಖಂಡಿತವಾಗಿ ಇವರು ದೇವರಿಂದ ಆಯ್ಕೆಗೊಳ್ಳಿಲ್ಲ. ಇಂಥವರ ಸಹವಾಸವನ್ನು ಬಿಟ್ಟೇ ಬಿಡಬೇಕು. ಕೀರ್ತನೆ 1ನೇ ಕೀರ್ತನೆಯನ್ನು ಬಹಳ ಚೆನ್ನಾಗಿ ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕಾಗಿದೆ. ಅದನ್ನು ಓದಿ ತಿಳ್ಕೊಳ್ಬೇಕು. ಆಗಾಗ ಇವರು ಎಂಥವರು ಅಂತ ನಮಗೆ ಗೊತ್ತಾಗ್ತದೆ. 9ನೇ ವಚನ, ಯಾಜಕರಾದ ಯೆಹೋಯಾದವನು ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಅದರ ಮುಚ್ಚಳದಲ್ಲಿ ತೂತು ಮಾಡಿ ಅದನ್ನು ಯೆಹೋವನ ಆಲಯದ ಬಾಗಿಲಿನ ಬಲಗಡೆಯಲ್ಲಿ ಯಜ್ಞವೇದಿ ಹತ್ತಿರ ಇಟ್ಟನು. ದ್ವಾರಪಾಲಕರಾದ ಯಾಜಕರು ಯೆಹೋವನ ಆಲಯಕ್ಕೆ ತರಲ್ಪಟ್ಟ ಹಣವನ್ನೆಲ್ಲ ಅದರಲ್ಲಿ ಹಾಕಿಸುತ್ತಿದ್ದರು. ದೇವರ ಸ್ತೋತ್ರವಾಗಲಿ. ಹಾಗೆ ಏನ್ ಮಾಡಿದ್ರು ಯಾಜಕರು, ಇವರು ಮೊದಲು ಬಾಯಿ ಬಿಟ್ಟು ಕೇಳ್ತಾ ಇದ್ರು, ಆಮೇಲೆ ಅರಸನ ಈ ಅಪ್ಪಣೆ ಆದ ಮೇಲೆ ಬಾಯಿ ಬಿಟ್ಟು ಕೇಳಿಲ್ಲ. ಒಂದು ಪೆಟ್ಟಿಗೆನ ತಂದು ತೂತ ಮಾಡಿ ಅಲ್ಲಿ ಬಾಗಿಲಿನ ಹತ್ತಿರ ಇಟ್ರು. ಅಂದ್ರೆ ಕಾಣಿಕೆ ಹಾಕೋರು, ದುಡ್ಡು ಹಾಕೋರು ಅದಕ್ಕೆ ಹಾಕಬಹುದು, ಹಾಕದವರು ನೀವು ಹೋಗಿ ಅಂತ. ಅಲ್ಲಿ ಇವರು ಯಾಜಕರು ಬಲಾತ್ಕಾರ ಮಾಡ್ಲಿಲ್ಲ. ಯಾಕೆ, ಅವರಿಗೆ ಸಿಕ್ಲಿಲ್ಲಲ್ಲ, ಅರಸನ ಅಪ್ಪಣೆ ಇಲ್ಲಲ್ಲ, ಇವ್ರಿಗೆ ತಿನ್ನಕ್ ಆಗ್ತಾ ಇಲ್ಲಲ್ಲ, ಅದಕ್ಕೆ ಆ ರೀತಿ ಅಲ್ಲಿ ಮಾಡಿದರು. ಅದುವೇ ಇವತ್ತು ಕಾಣಿಕೆ ಪೆಟ್ಟಿಗೆ ಅಂತ ಬರ್ತಾ ಇರೋದು. ಎಲ್ಲಾ ದೇವಾಲಯಗಳಲ್ಲಿಯೂ ಚರ್ಚ್ಗಳಲ್ಲಿಯೂ ಕೂಡ ಕಾಣಿಕೆ ಪೆಟ್ಟಿಗೆ ಅಂತ ಬರ್ತಾ ಇರೋದು. ಅದು ನಿಮ್ಮ ಕಾಣಿಕೆ ದಶಾಂಶ ಏನಿದ್ರು ಇಲ್ಲಿಗೆ ಹಾಕಿ ಅಂತ ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಅದುವೇ ನೋಡಿ ಇವತ್ತು ಕಾಣಿಕೆ ಪೆಟ್ಟಿಗೆ ಆಗಿದ್ದು. ಹಾಗೆ ಇವತ್ತು ಅನೇಕರು ಈ ರೀತಿ ಅವರವರ ಹೊಟ್ಟೆ ತುಂಬಿಸುವವರು ಆಗಿದ್ದಾರೆ, ಹಾಕಿಸುತ್ತಿದ್ದರು. 10ನೇ ವಚನ,
ಪೆಟ್ಟಿಗೆಯಲ್ಲಿ ತಕ್ಕಷ್ಟು ಹಣ ಕೂಡಿದೆ ಎಂದು ಕಂಡು ಬಂದಾಗಲೆಲ್ಲ ರಾಜಲೇಖಕರು ಮಹಾಯಾಜಕರು ಬಂದು ಅದನ್ನು ಚೀಲಗಳಲ್ಲಿ ಹಾಕಿ ತೂಕ ಮಾಡಿ ಯೆಹೋವನ ಆಲಯದ ಹಣವು ಇಷ್ಟಿಷ್ಟು ಆಯಿತೆಂದು ಬರೆದುಕೊಂಡು ಅದನ್ನು ಆಲಯದ ಕೆಲಸವನ್ನು ನಡೆಸುವ ಮುಖ್ಯಸ್ಥರಿಗೆ ಒಪ್ಪಿಸುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅದು ಯಾವಾಗ ತುಂಬುತ್ತೋ ಆಗ ಈ ಹಣ ಲೆಕ್ಕ ಮಾಡೋರು ತಂದು ಅದನ್ನು ಬೀಗ ತೆಗೆದು ನೋಡಿ ಅದನ್ನು ಯಾರಿಗೆ ಒಪ್ಪಿಸ್ಬೇಕೋ ಅವರಿಗೆ ಒಪ್ಪಿಸ್ತಾ ಇದ್ರು. ಇದು ನಿಜವಾದ ಒಂದು ವಿಷಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸದ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಾನು ಕೂಡ ಚೆನ್ನಾಗಿ ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಎಲ್ಲ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆದು ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿದ್ಯೆ, ಬುದ್ಧಿ,